ದಾವಣಗೆರೆಯಲ್ಲಿ ಚಂದ್ರಮೌಳೇಶ್ವರ ದೇವರ ಎದುರುಗಡೆ ಇರುವಂತ ಬಸವಣ್ಣನ ಕಿವಿಲಿ ನಾವೇನೇ ಹೇಳ್ಕೊಂಡ್ರು ನಾವೇನೇ ಬೇಡ್ಕೊಂಡ್ರು ನೆರವೇರುತ್ತೆ ಅನ್ನೋ ವಿಷಯ ನಿಮ್ಗೆ ಏನಾದ್ರೂ ಗೊತ್ತಿತ್ತಾ? ಹಲೋ ನಮಸ್ತೆ ದಾವಣಗೆರೆ. ಹೌದು ಗೈಸ್, ನಾವು ಇವತ್ತು ನಮ್ಮ ದಾವಣಗೆರೆ ನಿಜಲಿಂಗಪ್ಪ ಬಡಾವಣೆ ರಿಂಗ್ ರೋಡ್ ಅಲ್ಲಿರೋ ಶಾರದಾಂಬ ಟೆಂಪಲ್ಗೆ ಬಂದಿದ್ದೀವಿ. ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಸಂಜೆ ಟೈಮಲ್ಲಿ ದೇವಿ ಅಲಂಕಾರ ತುಂಬಾ ಇಷ್ಟ ಆಗ್ತಾ ಇತ್ತು. ಫೈನಲಿ ನಾವು ಇವತ್ತು ತಾಯಿಯ ಸನ್ನಿಧಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಅದರಲ್ಲೂ ಪ್ರತಿ ಶುಕ್ರವಾರ ತಾಯಿಯ ಪಲ್ಲಕ್ಕಿ ಉತ್ಸವ ಇರುತ್ತೆ, ಭಕ್ತರಿಂದ ಭಜನೆ ಇರುತ್ತೆ. ಹಾಗೆ ನಮ್ಮ ಶಂಕರಾಚಾರ್ಯರು ದೇಶದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಅದ್ವೈತ ತತ್ವದ ಮೂಲಕ ಧರ್ಮ ಜಾಗೃತಿಯನ್ನು ಉಂಟು ಮಾಡಿದ ಕಾರ್ಯ, ಗಳಿಸಿದ ಕೀರ್ತಿ ಅಪಾರವಾದುದು. ಅದೆಲ್ಲ ನಾವಿಲ್ಲಿ ಆರ್ಟ್ ಅಲ್ಲಿ ದೇಶದ ಒಳಗಡೆ ಮಾಡಿದ್ದಾರೆ, ಅದೆಲ್ಲವನ್ನು ನಾವು ನೋಡಬಹುದು. ಶ್ರೀಮದ್ ಭಗವದ್ಗೀತೆ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳಿಗೆ ಭಾಷೆಗಳನ್ನು ಬರೆದಂತಹ ಮೊದಲಿಗರು ಶ್ರೀ ಶಂಕರಾಚಾರ್ಯರು. ಅವರ ಪ್ರತಿಮೆಯನ್ನು ನಾವಿಲ್ಲಿ ನೋಡಬಹುದು. ಹಾಗೆ ಚಂದ್ರಮೌಳೇಶ್ವರ ದೇವಾಲಯ ಇದೆ. ಈ ದೇವರ ಎದುರಿಗೆ ಬಸವಣ್ಣ ದೇವರಿದ್ದಾರೆ. ಬಸವಣ್ಣನ ಕಿವಿಲಿ ನಾವೇನೇ ಬೇಡ್ಕೊಂಡ್ರು ನೆರವೇರುತ್ತೆ ಅನ್ನೋ ಪ್ರತೀತಿ ಇದೆ. ಮತ್ತೆ ಮಹಾಗಣಪತಿ ದೇವಾಲಯವೂ ಸಹ ಇದೆ. ಅಂದ್ರೆ ಒಂದೇ ದೇವಸ್ಥಾನದೊಳಗೆ 3 ದೇವಾಲಯ ಇರೋದು ತುಂಬಾ ವಿಶೇಷ. ಶ್ರೀ ಶಾರದಾಂಬ, ಮಹಾಗಣಪತಿ ಮತ್ತೆ ಚಂದ್ರಮೌಳೇಶ್ವರ ದೇವರ ದರ್ಶನವಾಗುತ್ತೆ ನಮಗೆ ಒಂದೇ ಕಡೆ. ಒಂಥರ ಪಾಸಿಟಿವ್ ಫೀಲ್ ಬರುತ್ತೆ. ಇವತ್ತಂತೂ ನಾವು ದೇವಿಯ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದು ತುಂಬಾ ಖುಷಿ ಕೊಡ್ತು. ಗೈಸ್, ನಿಮಗೂ ಸಹ ಇಷ್ಟ ಆಯ್ತಲ್ವಾ? ಹಾಗಾದ್ರೆ ನೀವು ಸಹ ತಾಯಿ ಕೃಪೆಗೆ ಪಾತ್ರರಾಗಿ ಒಂದ್ಸರಿ ತಪ್ಪದೆ ವಿಸಿಟ್ ಮಾಡಿ. ಹಾಗೆ ಇಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಪ್ರಸಾದ ಇರುತ್ತೆ, ತಗೊಂಡ್ವಿ. ಅವಲಕ್ಕಿ ಪ್ರಸಾದ ತುಂಬಾ ಚೆನ್ನಾಗಿತ್ತು.